ಮಡಿಕೇರಿಯಲ್ಲೇನು ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ರುಂಡ ಕಡ್ದಿದ್ದ ಕಿರಾತಕ. ಸುರ್ಲಬಿ ಗ್ರಾಮದ ಸಮೀಪ ಈಗ ಆ ಬಾಲಕಿಯ ರುಂಡ ಪತ್ತೆಯಾಗಿದೆ. ಬಾಲಕಿಯ ತಲೆ ಕಡಿದು ಮರದ ಮೇಲಿಟ್ಟಿದ್ದ ಆರೋಪಿ ಪ್ರಕಾಶ್. ಈಗಾಗಲೇ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ರುಂಡಕ್ಕಾಗಿ ಹುಡುಕಾಡ್ತಾ ಇದ್ರು. ಈಗ ಮರದಲ್ಲಿ ಸಿಕ್ಕಿದೆ. ಬಾಲಕಿಯ ತಲೆ ಚಪ್ಪಲಿ ವಶಕ್ಕೆ ಪಡೆದ್ರು ಪೊಲೀಸರು. ಮೊನ್ನೆ ನಿಶ್ಚಿತಾರ್ಥ ಮುರಿದು ಬಿದ್ದಿದ್ದಕ್ಕೆ ಬಾಲಕಿಯ ತಲೆ ಕಡ್ದಿದ್ದ. ನಂತರ ಆತನನ್ನ ಕಾಡಿನಲ್ಲಿ ವಶಕ್ಕೆ ಪಡೆಯಲಾಗಿತ್ತು. ಈಗ ಮರದಲ್ಲಿಟ್ಟಿದ್ದಂತಹ ಬಾಲಕಿಯ ರುಂಡ ಕೂಡ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಆರೋಪಿ ಪ್ರಕಾಶ್ ಸಮ್ಮುಖದಲ್ಲೇ ಸ್ಥಳ ಮಹಜರ್. ಆರೋಪಿ ಕರೆತಂದು ರುಂಡ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಮನೆ ಬಳಿಯೂ ಕೂಡ ಆರೋಪಿ ಸಮ್ಮುಖದಲ್ಲಿ ಮಹಜರ್ ನಡೆಸಿದ್ದಾರೆ. ದೃಶ್ಯಗಳು ನೋಡ್ತಾ ಇದ್ದೀವಿ. ಅದೇ ಆ ಬಾಲಕಿಯ ರುಂಡ. ಎಸ್ಎಲ್ಸಿ ಪಾಸ್ ಆಗಿ ಖುಷಿಯಲ್ಲಿದ್ದಂತಹ ವಿದ್ಯಾರ್ಥಿನಿಗೆ ನಿಶ್ಚಿತಾರ್ಥ ಮುರಿದು ಬಿದ್ದಿದ್ದಕ್ಕೆ ಈ ಮೊನ್ನಂಡ ಪ್ರಕಾಶ್ ಬಾಲಕಿ ಮೀನಾಳ ತಲೆ ಕಡ್ದಿದ್ದ. ತಲೆ ಕಡಿದು ತಲೆ ತೆಗೆದುಕೊಂಡು ಹೋಗಿದ್ದ, ಪರಾರಿಯಾಗಿದ್ದ. ಆತ ಸಿಕ್ಕಿದ್ದ ನಿನ್ನೆ. ಈಗ ಆತ ಕಡ್ದಿದ್ದ ರುಂಡ ಕೂಡ ಪತ್ತೆಯಾಗಿದೆ. ಬರ್ಬರವಾದಂತಹ ಹತ್ಯೆ ಈ ಪಾಪಿ ಪ್ರಕಾಶ್ ನಡೆಸಿದ್ದು. ಅಪ್ರಾಪ್ತ ಬಾಲಕಿಯನ್ನ ಮದುವೆಯಾಗದಕ್ಕೆ ಹೊರಟಿದ್ದ ಅನ್ನೋ ಕಾರಣಕ್ಕಾಗಿ ಪೊಲೀಸರು ನಿಲ್ಲಿಸಿದ್ರು. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿತ್ತು. ಆ ಸಿಟ್ಟಿಗೆ ಈ ಬಾಲಕಿಯ ತಲೆಯನ್ನೇ ಕಡ್ದಿದ್ದಾನೆ ಈ ಪಾಪಿ. ಈಗ ಬಾಲಕಿಯ ರುಂಡ ಕೂಡ ಪತ್ತೆಯಾಗಿದೆ. ತಂದೆ ತಾಯಿ ಮೇಲೆ ಹಲ್ಲೆ ಮಾಡಿ ಅವರ ಎದುರೇ ಬಾಲಕಿಯ ತಲೆ ಕಡಿದು ತೆಗೆದುಕೊಂಡು ಹೋಗಿದ್ದ. ಇವನಿಗಾಗಿ ತೀವ್ರ ಹುಡುಕಾಟ ನಡೆಸಿದ್ರು. ನಿನ್ನೆ ಈ ಆರೋಪಿ ಪ್ರಕಾಶ್ ಸಿಗ್ತಾನೆ. ಈಗ ಆತನನ್ನೇ ಕರ್ಕೊಂಡು ಹೋಗಿ ರುಂಡ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಆರೋಪಿ ಪ್ರಕಾಶ್ ಸಮ್ಮುಖದಲ್ಲಿ ಸ್ಥಳ ಮಹಜರ್ ನಡೆಸಿದಾಗ ರುಂಡ ಪತ್ತೆಯಾಗಿದೆ. ಮರದಲ್ಲಿದ್ದ ಬಾಲಕಿಯ ರುಂಡವನ್ನ ಪತ್ತೆ ಹಚ್ಚಿದ್ದಾರೆ. ಬಾಲಕಿಯ ತಲೆ ಮತ್ತು ಚಪ್ಪಲಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಾವು ಊರಲ್ಲಿ ಆಂತಕ ಅಂದ್ರೆ ಅವನ ಹೊರಗಡೆ ಬಿಟ್ರೆ ಎಲ್ಲರಿಗೂ ಆಂತಕನೇ. ಯಾಕೆಂದ್ರೆ ಅವನು ಒಂದು ನೇಣಾಕ್ಬೇಕು, ಒಂದು ಇದು ಮಾಡಬೇಕು. ಇಲ್ಲಿ ನಾವು ಆ ಕಡೆ ಈ ಕಡೆ ತಿರುಗಾಡುವಾಗ ಈಗ ನಾನೀಗ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಿನಗೆ, ಇನ್ನೊಬ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಬ್ರು ಸೈನ್ ಮಾಡಿದ್ದಾರೆ ಬಾಡಿ ತಗೊಂಡು ಹೋಗಾಗ. ಈಗ ಅವನು ಹೊರಗಡೆ ಬಿಟ್ಟ ಮೇಲೆ ಅವರಿಗೆ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಏನ್ ಮಾಡಕ್, ಅವನು ಏನಾದ್ರೂ ಮಾಡಿದ್ರೆ ಏನ್ ಮಾಡಕ್ಕಾಗುತ್ತೆ ಅಲ್ವಾ? ಗ್ಯಾರಂಟಿ ಮಾಡೇ ಮಾಡ್ತಾನೆ. ಈಗ ಈ ರೀತಿ ಇಲ್ಲಿ ಅಂತ ಚಿಕ್ಕ ಹುಡುಗಿನ ಕೊಚ್ಚಿ ಕೊಲೆ ಮಾಡಿದ್ಮೇಲೆ ಮಾಡದೇ ಇರುತ್ತಾನ ಅವನು, ಮಾಡಿಯೇ ಮಾಡ್ತಾನೆ. ಅವನ ಹೊರಗಡೆ ದಯವಿಟ್ಟು ಬಿಡಬಾರ್ದು. ಇಲ್ಲ ಒಂದು ನೇಣಿಗೆ ಹಾಕ್ಬೇಕು, ಒಂದು ಇಷ್ಟು ವರ್ಷ ಸಜಾ ಆಗ್ಬಿಡ್ಬೇಕು ಅವನಿಗೆ. ಗಲ್ಲು ಶಿಕ್ಷೆ ಆಗ್ಬೇಕು, ಇಲ್ಲ ನೇಣಿಗೆ ಹಾಕ್ಬೇಕು ಅಂತ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಕೊನೆಗೂ ಆ ಪಾಪಿ ಪ್ರಕಾಶ್ ಪತ್ತೆಯಾದ, ಆದರೆ ಬಾಲಕಿಯ ರುಂಡ ಪತ್ತೆಯಾಗಿರಲ್ಲ. ಈಗ ಅದು ಕೂಡ ಸಿಕ್ಕಿರುವಂಥದ್ದು. ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಈ ಆರೋಪಿಯಿಂದ? ಈ ಆರೋಪಿ ಪ್ರಕಾಶ್ ಸಮ್ಮುಖದಲ್ಲಿ ಏನು ಸ್ಥಳ ಮಹಜರ್ ನಡೆಸಲಾಯಿತು? ಆ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಪ್ರಮುಖ ಅಂಶಗಳನ್ನ ಹೇಳೋದಾದ್ರೆ. ಪ್ರತಿಮಾ, ಮೊನ್ನೆ ಸಂಜೆ ನಡೆದಂತಹ ಈ ಭೀಕರ ಬರ್ಬರ ಹತ್ಯೆ ಏನಿದೆ, ಈ ಹತ್ಯೆಯ ಆರೋಪಿ ಯಾರಿದ್ದಾರೆ ಪ್ರಕಾಶ್ ಅಥವಾ ಓಂಕಾರಪ್ಪ ಅತ್ಯಂತ ಕ್ರೂಷಿಯಲ್ ಮೈಂಡ್ ಹೊಂದಿದ್ದ ಅನ್ನೋದಕ್ಕೆ ಇವತ್ತು ಇಲ್ಲಿ ಕೆಲವು ಘಟನೆಗಳು ಬಹಳ ಪ್ರಮುಖವಾದಂತಹ ಸಾಕ್ಷ್ಯಗಳನ್ನ ಒದಗಿಸುತ್ತೆ. ಅಂತಂದ್ರೆ ಏನು ಆ ಸ್ಥಳದಲ್ಲಿ ಮಹಜರು ಮಾಡ್ಲಿಕ್ಕೆ ಅಂತ ಹೇಳಿ ಕರ್ಕೋಬಹುದು. ಅಂದ್ರೆ ನಿನ್ನೆ ಇಡೀ ದಿನ ಪೊಲೀಸರು 4 ತಂಡಗಳಾಗಿ ಇಡೀ ಈ ಭಾಗದ ಬೆಟ್ಟಗಳೇನಿದೆ, ಅಮ್ಮಿಯಾಲ ಆಗಿರ್ಬಹುದು ಅಥವಾ ಈ ಭಾಗದಲ್ಲಿ ಹತ್ಯೆ ನಡೆದಂತಹ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲ ಕೂಡ ಹುಡುಕಾಡಿದ್ರು. ಆದ್ರೂ ಕೂಡ ಆ ಬಾಲಕಿಯ ಶಿರಾ ಪತ್ತೆ ಆಗಿರ್ಲಿಲ್ಲ. ಆದ್ರೆ ಇವತ್ತು ಬೆಳಗ್ಗೆ ಅಂದ್ರೆ ಮುಂಜಾನೆ ಆತ ಪೊಲೀಸರಿಗೆ ಸರೆಂಡರ್ ಆಗಿದ್ದ. ಆ ನಂತರ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಆತ ಬಾಯಿ ಬಿಟ್ಟಿದ್ದಂಥದ್ದು, ನಾನು ಹತ್ಯೆ ಮಾಡಿದಂತಹ ಸ್ಥಳದ ಸ್ವಲ್ಪ ದೂರದಲ್ಲೇನೆ ಒಂದು ಮರದ ಪಕ್ಕದಲ್ಲಿ ಅದನ್ನ ನಾನು ಇಟ್ಟು ಬಂದಿದ್ದೇನೆ ತಲೆಯನ್ನ ಅನ್ನಂತಹ ಮಾಹಿತಿಯನ್ನ ಕೊಟ್ಟಿದ್ದ. ಹಾಗಾಗಿ ಸ್ಥಳಕ್ಕೆ ಕರ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಪೊಲೀಸರಿಗೆ ಅಚ್ಚರಿಗಳು ಕಾದಿದ್ದೇನು ಅಂತಂದ್ರೆ, ಯಾರೂ ಕೂಡ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಿಗೆ ಅತ್ಯಂತ ತಿಕ್ಕಸ್ತಾದಂತಹ ಮರದ ಪೊದೆಗಳೇನಿದೆ ಅದರ ಒಳಗಡೆ ತಗೊಂಡೋಗಿ ಅಲ್ಲಿ ಅವನು ಅದನ್ನ ಇಟ್ಟಿದ್ದ ಅನ್ನೋಂಥದ್ದು ಅತ್ಯಂತ ಕ್ಲಿಷ್ಟಕರವಂತಹ ಪ್ರದೇಶದಲ್ಲಿ ಇಟ್ಟಿದ್ದ. ಹೀಗಾಗಿ ಪೊಲೀಸರು ಅದನ್ನ ಸ್ಪಾಟಿಗೆ ಕರ್ಕೊಂಡ್ಬಂದಾಗ್ಲೂ ಕೂಡ ಅತ್ಯಂತ ಆಯಾಸದಿಂದ ಒಳಗಡೆ ಹೋಗಿ ಆ ತಲೆಯನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಆಯ್ತು.
ಇನ್ನೂ ಕೂಡ ಒಂದು ಬೆಚ್ಚ ಬೀಳುವಂತಹ ವಿಷಯ ಏನು ಅಂತಂತಂದ್ರೆ, ಈತ ಯಾರು ಹತ್ಯೆಯನ್ನ ಮಾಡ್ದ ಓಂ ಪ್ರಕಾಶ್, ಆ ಸಂದರ್ಭದಲ್ಲಿ ಓಂಕಾರಪ್ಪ ಹತ್ಯೆ ಮಾಡಿದಂತ ಸಂದರ್ಭದಲ್ಲಿ ಆ ತಲೆನ ತೆಗೆದುಕೊಂಡೋಗಿ ಆ ಸ್ಥಳದಲ್ಲಿ ಇಟ್ಕೊಂಡು ಬರೋಬ್ಬರಿ 2 ಗಂಟೆಗಳ ಕಾಲ ಆ ತಲೆ ಮುಂದೆನೆ ಅಲ್ಲೇ ಕೂತಿದ್ದ ಅನ್ನಂತಹ ಮಾಹಿತಿ ಇರುವಂತದ್ದು. ಅಂದ್ರೆ ನಾನು ಏನ್ ಮಾಡ್ಬೇಕು ಮುಂದೆ, ಏನೆಲ್ಲ ಮುಂದೆ ಸಮಸ್ಯೆಗಳು ಎದುರಾಗುತ್ತೆ, ಅದನ್ನೆಲ್ಲ ಹೇಗೆ ಚೇಂಜ್ ಮಾಡ್ಬೇಕು ಅನ್ನೋಂತಹ ಎಲ್ಲಾ ಮಾಹಿತಿಗಳನ್ನ ಆತ ಅಲ್ಲೇ ಕ್ಯಾಲ್ಕುಲೇಷನ್ ಮಾಡ್ತಾ ಕೂತಿದ್ದನ್ನಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿರೋಂಥದ್ದು ಪ್ರತಿಮಾ. ಈ ಒಂದು ಹತ್ಯೆ ಮಾಡುವಂತ ಸಂದರ್ಭದಲ್ಲಿ ಆತ ಒಬ್ಬನೇ ಬಂದದ್ದ, ಇನ್ಯಾರಾದ್ರೂ ಕೂಡ ಜೊತೆಲಿ ಕರ್ಕೊಂಡು ಬಂದಿದ್ನಂತ? ಯಾಕಂದ್ರೆ 3-4 ಜನ ಇದ್ರು ಅನ್ನುವಂತ ಮಾತುಗಳೆಲ್ಲ ಕೂಡ ಕೇಳಿ ಬರ್ತಾ ಇತ್ತು ಆ ಸಂದರ್ಭದಲ್ಲಿ. ಈ ಘಟನೆಯ ಕುರಿತಾಗಿ ಆತ ಏನ್ ಬಾಯ್ಬಿಟ್ಟಿದ್ದಾನೆ? ಯಾವ ರೀತಿ ಹತ್ಯೆ ಮಾಡ್ದ, ಪ್ರೀ ಪ್ಲಾನ್ ಮಾಡಿದ್ನಂತ ಏನಾದ್ರೂ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ ಹೇಗೆ ಅಂತ? ಖಂಡಿತ ಪ್ರತಿಮಾ, ಈಗ ಈ ಸದ್ಯದ ಸಿಚುವೇಶನ್ ಅಂದ್ರೆ ಪ್ರಾಥಮಿಕ ಮಾಹಿತಿಗಳನ್ನ ಆಧರಿಸಿ ನೋಡೋದಾದ್ರೆ ಅವನು ಒಂದ್ ರೀತಿ ಪ್ರೀ ಪ್ಲಾನ್ ಮಾಡಿದ್ದ ಅಂತೇಳಿ ಅನ್ಸುತ್ತೆ. ಅಂತಂದ್ರೆ ಅವನು ಒಬ್ಬನೇ ಬಂದು ಹತ್ಯೆ ಮಾಡಿಲ್ಲ ಅನ್ನೋದು ಕೂಡ ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಗಳು. ಆತ ಏನು ಈಗ ಬಾಲಕಿಯ ತಮ್ಮಂದಿರು ಅಣ್ಣಂದಿರಿದ್ದಾರೆ, ಅವರಿಬ್ರು ಕೂಡ ತನ್ನದೇ ಊರಿನಲ್ಲಿ ಇದ್ದಂತಹ ಒಂದು ಗೃಹ ಪ್ರವೇಶದ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ. ಅದರಲ್ಲೂ ಕೂಡ ಒತ್ತಾಯ ಪೂರ್ವಕವಾಗಿ ಕರ್ಕೊಂಡೋಗಿ ಅಲ್ಲಿ ಈ ಬಾಲಕಿಯ ಅಣ್ಣಂದಿರನ್ನ ಬಿಟ್ಟು ಆ ನಂತರ ತಾನು ಯಾವುದೋ ಒಂದು ಪಿಕಪ್ ವಾಹನದಲ್ಲಿ ಇನ್ನ ಇಬ್ರು ಕೂಡ ಜೊತೆಲಿ ಕರ್ಕೊಂಡು ಈ ಸ್ಪಾಟಿಗೆ ಬರ್ತಾನೆ ಅನ್ನೋಂಥದ್ದು. ಆ ಸ್ಪಾಟಿಗೆ ಬಂದು ಆ ನಂತರ ಈ ಬಾಲಕಿಯ ತಂದೆ ತಾಯಿಗಳೊಟ್ಟಿಗೂ ಕೂಡ ಜಗಳವನ್ನ ಮಾಡಿದ್ದಾನೆ. ಸೊ ಜಗಳವನ್ನ ಮಾಡಿ ನೀವೇನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಹೇಳಿದಿರಾ ಈ ರೀತಿ ಒತ್ತಾಯಪೂರ್ವಕವಾಗಿ ಅಥವಾ ಬಾಲ್ಯ ವಿವಾಹದ ಪ್ರಯತ್ನಕ್ಕೆ ನಡೀತಾ ಇದ್ದಂತಹ ಮಾಹಿತಿಯನ್ನ ಕೊಟ್ಟಿದ್ದೀರಾ ಅಂತ ಹೇಳಿ ಗಲಾಟೆಯನ್ನ ಮಾಡಿದ್ದಾನೆ. ಆ ಗಲಾಟೆ ವಿಕೋಪಕ್ಕೆ ತಿರುಗಿ ಆ ನಂತರ ಇವನು ಈ ಬಾಲಕಿಯನ್ನ ಎಳ್ಕೊ ಬಂದು ಇಲ್ಲಿ ಆ ಬಾಲಕಿಯ ಕತ್ತನ್ನ ಕತ್ತರಿಸಿ ಆ ಬಾಲಕಿಯ ತಲೆಯನ್ನ ತೆಗೆದುಕೊಂಡು ಹೋಗಿದ್ದಂಥದ್ದು. ಆ ನಂತರ ಕೂಡ ಈ ಯಾವುದು ಈ ಪ್ರಕರಣ ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಬೆಳಕಿಗೆ ಬಂದ ನಂತರನೂ ಕೂಡ ಈತ ತುಂಬಾ ದೂರದಲ್ಲಿ ಒಂದು ಬೆಟ್ಟ ಕಾಣುತ್ತೆ, ಏನು ಹತ್ಯೆ ಆಗಿತ್ತು ಆ ಸ್ಥಳ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣುವಂತ ದೂರದ ಒಂದು ಎತ್ತರವಾದಂತಹ ಬೆಟ್ಟದ ಪ್ರದೇಶಕ್ಕೆ ಹೋಗಿ ಅಲ್ಲಿಂದನೇ ಕೂತು ಏನೆಲ್ಲ ನಡೀತಾ ಇದೆ ಅಂದ್ರೆ, ನಿನ್ನೆ ಸ್ಥಳಕ್ಕೆ ಪೊಲೀಸರು ಬಂದಿದ್ದಂಥದ್ದು, ಬಾಡಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಂಥದ್ದು, ಅಲ್ಲೆಲ್ಲವೂ ಕೂಡ ಶ್ವಾನದಳ ಅಥವಾ ಬೆರಳಚ್ಚು ತಜ್ಞರ ತಂಡ ಬಂದು ಪರಿಶೀಲನೆ ಮಾಡಿದ್ದು, ಎಲ್ಲವನ್ನು ಕೂಡ ದೂರದ ಬೆಟ್ಟದಿಂದ ಕೂತು ಎಲ್ಲವನ್ನು ಕೂಡ ಇಡೀ ದಿನ ನಿನ್ನೆ ಪರಿಶೀಲನೆ ಅವನು ವೀಕ್ಷಣೆಯನ್ನ ಮಾಡಿದನಂತಹ ಮಾಹಿತಿ ಕೂಡ ಈಗ ಹೊರಬಿದ್ದಿರೋಂಥದ್ದು. ಅಂದ್ರೆ ಅತ್ಯಂತ ಕ್ರೂಷಿಯಲ್ ಅಂತಹ ಮೈಂಡ್ ನ ಆತ ಹೊಂದಿದ್ದಾನಂತದ್ದು ಬಹಳ ಸ್ಪಷ್ಟವಾಗಿದೆ. ಮತ್ತೆ ಸಾಕಷ್ಟು ಪ್ರೀ ಪ್ಲಾನ್ಡ್ ಆಗೂ ಕೂಡ ಇದನ್ನೆಲ್ಲವನ್ನು ಕೂಡ ಮಾಡಿದನಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.